ಹುಬ್ಬಳ್ಳಿ ಗಲಭೆ ಕೇಸ್ ಹಿಂಪಡೆದ ಹಿನ್ನೆಲೆ ಕೋರ್ಟ್ ತಡೆ ವಿಚಾರ ಈಗಲೂ ಅಮಾಯಕರು ಅಂತಾನೆ ಹೇಳ್ತೀನಿ. ಕೋರ್ಟ್ ಆದೇಶ ನಾನು ನೋಡಿಲ್ಲ, ಸರ್ಕಾರ ನಿರ್ಧಾರ ಕೈಗೊಳ್ಳುತ್ತೆ ಎಂದು ಹಳೆ ಹುಬ್ಬಳ್ಳಿ ಗಲಭೆಕೋರರ ಪರ ಶಾಸಕ ಪ್ರಸಾದ್ ಅಬ್ಬಯ್ಯ ಬ್ಯಾಟಿಂಗ್ ಮಾಡಿದ್ರು. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಲಾಬುರಾಮ್ ಒಳ್ಳೆಯ ಅಧಿಕಾರಿ ಇದ್ರು, ಒತ್ತಡ ಹಾಕಿಸಿ ಮಾಡಿಸಿದ್ರು. ಆ ಪ್ರತಿಭಟನೆಯಲ್ಲಿ ಹಿಂದೂಗಳಿದ್ರು, ಅವರನ್ನ ಯಾಕೆ ನೀವು ಗಣನೆಗೆ ತೆಗೆದುಕೊಳ್ಳಿಲ್ಲ? ಹಠಕ್ಕೆ ಬಿದ್ದು ವಾಪಸ್ ಪಡೆಯೋದು ಇಲ್ಲ, ಸಾಧಕ ಬಾಧಕಗಳನ್ನ ನೋಡಿ ತೆಗೆದುಕೊಳ್ಳುತ್ತೆ. ಯಾವುದೋ ಡಿಪಾರ್ಟ್ಮೆಂಟ್ ಕೊಟ್ಟ ಕೂಡಲೇ ತೀರ್ಮಾನ ಆಗೋದಿಲ್ಲ. ಸರ್ಕಾರ ಇದರ ಬಗ್ಗೆ ಚರ್ಚೆ ಮಾಡುತ್ತೆ. ಇದೊಂದೇ ಅಲ್ಲ, ಇನ್ನೂ ಉಳಿದ ದೊಂಬಿ ಕೇಸ್ಗಳನ್ನ ಹಿಂಪಡೆದರಲ್ಲ, ಇದರ ಬಗ್ಗೆ ಏನ್ ಹೇಳ್ತೀರಿ ಎಂದು ಶಾಸಕ ಪ್ರಸಾದ್ ಅಬ್ಬಯ್ಯ ಹೇಳಿದ್ರು. ಈಗೂ ಹೇಳ್ತೀನಿ, ಅಮಾಯಕರಾದ ಕೋರ್ಟ್ ಹೇಳಿದೆ. ಈಗ ನಾನು ನೋಡಿ, ಆ ಕೋರ್ಟ್ದು ಆರ್ಡ್ರು ನಾನು ನೋಡಿಲ್ಲ. ಆ ಕೋರ್ಟ್ ಆರ್ಡರ್ನಲ್ಲಿ ಯಾವ ಬೇಸ್ ಮೇಲೆ ಅದನ್ನು ಸ್ಕ್ವಾಶ್ ಮಾಡಿದಾರ ಗೊತ್ತಿಲ್ಲ. ನಾನು ಇನ್ನೂ ಚರ್ಚೆ ಮಾಡಿಲ್ಲ. ಖಂಡಿತವಾಗಿ ಕೂಡ ಅದು ಸರ್ಕಾರ ನಿರ್ಧಾರ ತಗೊಳ್ತೈತೆ. ಸರ್ಕಾರ ಜೊತೆಗೆ ನಾವು ಚರ್ಚೆ ಮಾಡ್ತೀವಿ. ಖಂಡಿತ ಸರ್ಕಾರ ಜೊತೆಗೆ ನಾವು ಚರ್ಚೆ ಮಾಡ್ತೀವಿ. ಖಂಡಿತವಾಗಿ ಕಮಿಷನರ್ ACP ಅವರು ಯಾವುದೇ ಕಾರಣಕ್ಕೂ ಕೇಸ್ ವಾಪಸ್ ಪಡಿಬೇಡ್ರಿ ಅಂತ ಲೆಟರ್ ಬರೀತಾರೆ ಸರ್ಕಾರಕ್ಕೆ. ಸರ್ಕಾರ ಒಂದ್ ಕಡೆ ಹೇಳುತ್ತೆ, ಅಧಿಕಾರಿಗಳು ಅಲ್ಲಲ್ಲ, ಯಾರು ವಾಪಸ್ ಪಡಿಬೇಡ್ರಿ ಅಂತ ಲೆಟರ್ ಬರೆದಿದ್ದಾರೆ? ಅವಾಗಿನ ಕಮಿಷನರ್ ಮತ್ತೆ ACP ಅವರು. ಈಗಿನವರಲ್ಲ, ಅವಾಗಿನವರು. ಅವೆಲ್ಲ ನೋಡ್ರಿ, ನಾನು ಹೇಳಲಿಕ್ಕೆ ಬಯಸ್ತೀನಿ ನಿಮಗೆ. ಲಾಗೂರಾಮ್ ಅವ್ರು ಇದ್ದಾಗ ಕೂಡ ಅವರು ಹಾಕಬೇಕಂತ ಹೇಳಿ ಒಳ್ಳೆ ಅಧಿಕಾರಿನೇ ಇದ್ದರು. ಕಷ್ಟ ಪ್ರಾಬ್ಲಮ್ ಅಂದ್ರೆ ಅವ್ರ ಮೇಲೆ ಒತ್ತಡ ಹಾಕಿ ಮಾಡಿಸಿದ್ರು. ಕೆಲವೆಲ್ಲ ಒತ್ತಡ ಹಾಕಿ ಅವ್ರ ಮೇಲೆ ಎಲ್ಲೇ ಬೇಕಂತವ್ರನ್ನೆಲ್ಲ ಮಾಡಿದರು. ನಾನು ಇದ್ರಾಗೆ ಕೇಳ್ತೀನಿ, ಭಾಳಷ್ಟು ಜನ ಪ್ರೊಟೆಸ್ಟ್ನಲ್ಲಿ ನಮ್ಮ ಹಿಂದೂಗಳೇ ಇದ್ದರು, ನಮ್ಮ ಅಂಬೇಡ್ಕರ್ ಕಾಲನಿಯವರು ಇದ್ದರು, ಎಲ್ಲರೂ ಇದ್ದರು. ಅವ್ರನ್ಯಾಕೆ ನೀವು ಗಣನೆಗೆ ತೊಗೊಳ್ಳಿಲ್ಲ? ಇವೆಲ್ಲ ಹೇಳಿದ್ ಮಾತಾಡ್ತೀನಿ ಅದ್ರ ಬಗ್ಗೆ. ನಿಮ್ಮ ಸರ್ಕಾರದಲ್ಲಿ ಇದ್ದಂತ ಕಮಿಷನರ್ ಕೊಟ್ಟಿದ್ದಾರೆ. ಯಾರು ನಮ್ಮ ಕಮಿಷನರ್ ಏನು ಕೊಟ್ಟಿದ್ದಾರೆ? ನಿಮ್ಮ ಸರ್ಕಾರದಲ್ಲಿ ಇದ್ದಾಗ ಕೊಟ್ಟಿದ್ದು ಸರ್. 2023ರಲ್ಲಿ ಕಮಿಷನರ್ ಅವರು ಪತ್ರ ಬರೀತಾರೆ ಪೊಲೀಸರ. ಯಾವ ಕಮಿಷನರ್? ಅವಾಗಿದ್ದು ಕಮಿಷನರ್ ಸರ್, ನಿಮ್ಮ ಸರ್ಕಾರದಲ್ಲಿ ಇದ್ದ ಕಮಿಷನರ್. ಅವಾಗ ಅವರು ಯಾರ ಪಡಿಬೇಕು ಅಂತ ಬಂದಾಗ ಸರ್ಕಾರ ಪೊಲೀಸ್ ಇಲಾಖೆ ಮಾಹಿತಿ ಕೇಳ್ತಾರೆ, ತಗೋಬೇಕು ಬೇಡ. ಅವಾಗ ಇಲ್ಲಿಯವರು ಸ್ಪಷ್ಟವಾಗಿ ಬಂದಿದ್ದಾರೆ, ಯಾವುದೇ ಕಾರಣಕ್ಕೂ ಕೇಸ್ ಹಿಂಪಡಿಬೇಡಿ, ಮತ್ತೆ ಮಾಡಿದ್ರೆ ಇದೇ ತರ ಕಲ್ಲೊಡೆಯ ಪ್ರವೃತ್ತಿ ಪ್ರೋತ್ಸಾಹ ಕೊಟ್ಟಾಗುತ್ತೆ, ಪೊಲೀಸರ ಬೇಡ ಅಂತ ಕೊಟ್ಟಿರುವಂತದ್ದು. ಆದರೂ ನೋಡ್ರಿ, ಅಲ್ಲಿ ಯಾವ ಈ ಹಿಂದೆ ಕೊಟ್ಟಂಥ ಡಿಸಿಷನ್ಗೆ ಎಲ್ಲೋ ಪೊಲೀಸರು ಅದಕ್ಕೆ ನಾವು ನಮ್ಮ ಡಿಪಾರ್ಟ್ಮೆಂಟ್ದವರೇ ಕೊಟ್ಟ ಮೇಲೆ ನಾವು ಅದಕ್ಕೆ ವಿರುದ್ಧವಾಗಿ ಹೋಗಬಾರ್ದು ಅನ್ನುವಂಥ ವಿಚಾರ ಇಟ್ಕೊಂಡು ಆ ಥರ ಸ್ಟೇಟ್ಮೆಂಟ್ ಮಾಡಿದ್ರು ಗೊತ್ತಿಲ್ಲ. ನಾವು ಮುಂಚೆಯಿಂದನೇ ಹೇಳ್ತಾ ಇದ್ವಿ. ಅಲ್ಲ ಸರ್, ಆಯ್ತು, ಸ್ಟೇಟ್ಮೆಂಟ್ ಮಾಡಿದ್ರು ಕೂಡ ಸರ್ ಸರ್ಕಾರ ಹೇಳುತ್ತೆ ಸರ್, ಸದನದಲ್ಲಿ ಸೆಷನ್ ಒಳಗಡೆ ಚರ್ಚೆ ಆಗ್ತದೆ ಸರ್. ಚರ್ಚೆ ಆದ ನಂತರ DCM ಅವರು ಪೊಲೀಸ್ ಮಹಾನಿರ್ದೇಶಕರು ಒಂದು ಪತ್ರ ಬರೆದಿದ್ದಾರೆ. ಅದ್ರ ತಿಳ್ಕೋರಿ ಅಂತ ಹೇಳಿ ಅದ್ರ ಬಗ್ಗೆ ಹೇಳಿದ್ರೆ ಮಹಾನಿರ್ದೇಶಕರು ಪೊಲೀಸ್ ಆಯುಕ್ತರಿಗೆ ಮನವಿ ಮಾಡ್ತಾರೆ. ಅಲ್ಲ, ಇವೆಲ್ಲ ಆದ್ಮೇಲೆ ಸರ್ಕಾರ ತೀರ್ಮಾನ ತಗೊಂಡಿದ್ದಲ್ಲ ಸರ್. ಕಾನೂನು ತಜ್ಞರ ಸಲಹೆ ಪಡ್ಕೊಳ್ತದೆ ಸರ್ಕಾರ. ಇದು ತಪ್ಪು, ಕಾನೂನು ವಾಪಸ್ ಕೊಡ್ಕೋಬೇಡ್ರಿ ಅಂತ ಹೇಳ್ತಾರ. ಹಠಕ್ಕೆ ಬಿದ್ದು ನೀವು ವಾಪಸ್ ಹಠಕ್ಕೆ ಬಿದ್ದು ಮಾಡೋದಿಲ್ಲ ಸರ್ಕಾರ. ಎಲ್ಲ ಸಾಧಕ ಬಾಧಕಗಳು, ಎಲ್ಲ ವಾಸ್ತವಾಂಶಗಳೇನು ಎಲ್ಲಾನು ಪಡ್ಕೊಂಡೇ ಸರ್ಕಾರ ಈ ನಿರ್ಧಾರ ತಗೊಂಡಿದೆ. ಹಂಗೆ ಸುಮ್ಮನೆ ನೀವು ಯಾರೋ ಒತ್ತಡ, ಯಾರೋ ಒಬ್ರು ತಜ್ಞರು ಹೇಳ್ಯಾರ ಅಂದ ತಕ್ಷಣ ನಾವೇನು ಅವ್ರ ಮಾತು ಕೇಳ್ಕೊಂಡು ಮಾಡ್ಬೇಕಂತಿಲ್ಲ. ಈ ವಿಚಾರದಲ್ಲಿ ಸರ್ಕಾರ ಹೇಳುತ್ತೆ, ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದೀವಿ ಅದರ ಮೇಲೆ ಅಂತ ಹೇಳಿದೆ, ಮತ್ತು ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿದ್ವಿ. ಈಗ ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಕೊಟ್ಟ ತಕ್ಷಣ ಅದಕ್ಕೆ ನಾವು ಇದಾಗಬೇಕಂತಿಲ್ಲ, ಕಮಿಟ್ ಆಗ್ಬೇಕಂತ ಏನಿಲ್ಲ. ಸರ್ಕಾರನೂ ವಿಚಾರ ಮಾಡ್ತದ, ಯಾವ್ದು ಸರಿ ಯಾವ್ದು ತಪ್ಪು, ಏನಿದೆ ಅದರಲ್ಲಿ ಯಾರ್ಯಾರು ಹೋಗಿದ್ರು, ಅವ್ರ ಹಿನ್ನೆಲೆ ಏನಿದೆ. ಬರೀ ಇದೊಂದೇ ಕೇಸ್ ತೊಗೊಳ್ಳಿಲ್ಲಲ್ಲ, ಬೇರೆ ಎಲ್ಲ ದೊಂಬಿ ಕೇಸ್ಗಳೆಲ್ಲ ಇದ್ವಲ್ಲ, ಬೇರೆ ಕಡೆಲ್ಲ ಇದರಲ್ಲೆಲ್ಲ ಜೀಪೆಲ್ಲ ಸುಟ್ಟಾಕಿದ್ದೆಲ್ಲ ಕೇಸ್ಗಳಿದ್ವಲ್ಲ, ಅವನು ಪಡೀಲಿಲ್ವಾ? ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.